ಮಲೆನಾಡಿನಲ್ಲಿ ಗುಡುಗು ಸಹಿತ ಮಳೆ ಸುರಿಯುತ್ತಿತ್ತು. ಆದರೆ ಹೆಗ್ಡೆ ನಿವಾಸದ ಒಳಗಿನ ವಾತಾವರಣ ಆ ಮಳೆಗಿಂತಲೂ ಗಂಭೀರವಾಗಿತ್ತು. ಪಾರ್ಶ್ವವಾಯು ಪೀಡಿತಳಂತೆ ನಟಿಸುತ್ತಾ ಇದ್ದ ರಾಜಲಕ್ಷ್ಮಿ ಅಜ್ಜಿ ಒಂದು ಮೂಲೆಯಲ್ಲಿ ಜಪ ಮಾಡುತ್ತಿದ್ದಾರೆ. ಅಟ್ಟದ ಮೇಲೆ ಒಬ್ಬ ಅನಾಮಧೇಯ ವ್ಯಕ್ತಿ, ರಾಘವೇಂದ್ರ ಹೆಗ್ಡೆ ಮಗ, ಸೇಡಿನ ಕಿಚ್ಚಿನಲ್ಲಿ ಜಾನುವಿನ ಫೋಟೋ ಸುಡುತ್ತಿದ್ದ. ಆದರೆ ಪಾಪ ಆ ಅನಾಮಧೇಯ ವ್ಯಕ್ತಿಗೆ ಗೊತ್ತಿರಲಿಲ್ಲ, ಅವನು ಸುಡುತ್ತಿರುವುದು ಜಾನುವಿನ ಫೋಟೋ ಅಲ್ಲ, ಬದಲಾಗಿ ಅಟ್ಟದಲ್ಲಿದ್ದ ಹಳೆಯ ಹರುಕು ಮುರುಕು ಕ್ಯಾಲೆಂಡರ್ನ ಚಿತ್ರವನ್ನು. ಯಾಕಂದರೆ ಕತ್ತಲೆಯಲ್ಲಿ ಅವನಿಗೆ ಕಣ್ಣು ಸರಿಯಾಗಿ ಕಾಣುತ್ತಿರಲಿಲ್ಲ. ಜಾನು ತನ್ನ ಹೊಟ್ಟೆಯ ಮೇಲೆ ಕೈ ಇಟ್ಟುಕೊಂಡು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರೆ, ಅಜ್ಜಿ ಕೊಟ್ಟಿದ್ದ ಆ ಪುಟ್ಟ ತೊಟ್ಟಿಲಲ್ಲಿ ಮೈಕ್ರೋಚಿಪ್ ಅಡಗಿತ್ತು. ಅಜ್ಜಿ ತನ್ನ ಸೀಕ್ರೆಟ್ ರೂಮಿನಲ್ಲಿ ಕುಳಿತು ಹೆಡ್ಫೋನ್ ಹಾಕಿಕೊಂಡು ಮನೆಯ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದರು. ಆದರೆ ಅಲ್ಲಿ ಕೇಳಿಸಿದ್ದು ಮಾತ್ರ ಬೇರೆಯದ್ದೇ. ಕವನ ಮತ್ತೆ ಜಾನು ಗರ್ಭಿಣಿ ಎಂದು ವಿಷಯ ತಿಳಿದು ಅವಳನ್ನು ನೋಡಲು ಊರಿಗೆ ಬಂದಿರುತ್ತಾಳೆ. ಹಾಗೆ ಅನನ್ಯ ಕೂಡ ಬಂದಿರುತ್ತಾರೆ. ಇನ್ನು ಪುಟ್ಟಕ್ಕನ್ನ ಕೇಳಬೇಕೇ, ಅದೇ ಊರಿಗೆ ಮದುವೆಯಾದ ಕಾರಣ ಅವಳು ಕೂಡ ಬಂದಿರುತ್ತಾಳೆ. ಪುಟ್ಟಕ್ಕ, ಕವನಕ್ಕ, ಈ ಅಜ್ಜಿ ಮೈಕ್ರೋಚಿಪ್ ಇಟ್ಟಿದ್ದಾರಲ್ಲ, ಅದರಲ್ಲಿ ನಾನು ಇವತ್ತು ಸಂಜೆ ಮಾಡುವ ಉಪ್ಪಿಟ್ಟು ರೆಸಿಪಿ ರೆಕಾರ್ಡ್ ಆಗಲಿ. ಅಜ್ಜಿಗೆ ಜೈಲಿಗೆ ಹೋದ ಮೇಲೆ ಅಲ್ಲಿ ಮಾಡಿಕೊಂಡು ತಿನ್ನಲಿ. ಕವನ: ಅದಕ್ಕಿರ್ಲಿ ಪುಟ್ಟಕ್ಕ, ಮೊದಲು ಈ ಸ್ನೇಹ ಯಾರ ಜೊತೆ ಫೋಟೋದಲ್ಲಿ ಇದ್ದಾಳೆ ನೋಡು. ಇದು ರಾಹುಲ್ ವರ್ಮಾ ಅಲ್ವಾ? ಅಜ್ಜಿಗೆ ಶಾಕ್. ತನ್ನ ಸಂಚು ಇಷ್ಟು ಬೇಗ ಬಯಲಾಗುತ್ತಾ? ಅತ್ತ ಅಟ್ಟದ ಮೇಲೆ ಆ ಅನಾಮಧೇಯ ವ್ಯಕ್ತಿ ಕೆಮ್ಮಲು ಶುರು ಮಾಡಿದ. ಧೂಳು ಜಾಸ್ತಿಯಾಗಿ ಅವನಿಗೆ ಸೇಡಿ ತೀರಿಸಿಕೊಳ್ಳುವ ಮುನ್ನ ಸೀನು ತಡೆಯುವುದಷ್ಟೇ ಕಷ್ಟವಾಗಿತ್ತು. ಕೆಳಗಿನ ಕೋಣೆಯಲ್ಲಿ ರಾಜಲಕ್ಷ್ಮಿ ಅಜ್ಜಿ ಜಪ ಮಾಡುತ್ತಾ ಕುಳಿತಿದ್ದರೆ, ಪಕ್ಕದಲ್ಲೇ ಸಮರ್ಥನ ಹೊಸ ಹೆಂಡತಿ ಸ್ನೇಹ ಅಜ್ಜಿಗೆ ಹಾಲು ತಂದು ಕೊಡುತ್ತಿದ್ದಾಳೆ. ಅಜ್ಜಿ: ಹೇ ಸ್ನೇಹ ಮಗಳೇ, ಈ ಮನೆಯಲ್ಲಿ ಯಾರಿಗೂ ನನ್ನ ಮೇಲೆ ನಂಬಿಕೆ ಇಲ್ಲ, ಆದರೆ ನೀನು ಮಾತ್ರ ನನ್ನನ್ನು ತಾಯಿಯಂತೆ ನೋಡ್ಕೋತಿದ್ದೀಯಾ, ಪುಣ್ಯವಂತೆ ನೀನು. ಸ್ನೇಹ ಒಂದು ನಿಗೂಢ ನಗುವಿನೊಂದಿಗೆ: ಅಜ್ಜಿ, ನೀವು ಯಾರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಂದುಕೊಂಡು ಕೆಲಸ ಸರಿಯಾಗಿ ನಡೆದರೆ ಸಾಕು. ಜಾನುಗೆ ಅಟ್ಟದ ಮೇಲೆ ಯಾರೋ ಓಡಾಡುತ್ತಿರುವುದು ಸದ್ದು ಕೇಳಿಸಿತು. ಅಭಿ ಮೇಲೆ ಹೋಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಕೇವಲ ಒಂದು ಮಲ್ಲಿಗೆ ಹೂವು ಬಿದ್ದಿತ್ತು. ಅಭಿ: ಜಾನು, ನೀನು ಮಲ್ಲಿಗೆ ಮುಡಿಯಲ್ಲ, ಅಜ್ಜಿಗೂ ಮಲ್ಲಿಗೆ ಅಂದರೆ ಅಲರ್ಜಿ, ಮತ್ತೆ ಈ ಮಲ್ಲಿಗೆ ಯಾರದ್ದು? ಅಷ್ಟರಲ್ಲಿ ಕೆಳಗಿನಿಂದ ಶಿವಪ್ಪ ಅಬ್ಬರಿಸಿದರು. ಅದು ನನ್ನ ಗೆಳೆಯ ಶಂಕರ್ನ ತಮ್ಮ ರಾಘವೇಂದ್ರನ ಮಗನ ಕೆಲಸ. ಆ ಮಲ್ಲಿಗೆ ಹೂವು ಅವನ ಸೇಡಿನ ಸಂಕೇತ ಅಲ್ಲ, ಅದು ಅವನ ತಲೆಗೆ ಹಚ್ಚಿಕೊಳ್ಳುವ ಎಣ್ಣೆಯ ವಾಸನೆ. ಶಂಕರ್ ಹೆಗ್ಡೆ ಮತ್ತು ಶಿವಪ್ಪ ಎಲ್ಲರನ್ನೂ ಒಟ್ಟುಗೂಡಿಸಿದರು. ಅಜ್ಜಿಯ ಅಸಲಿ ಬಣ್ಣ ಬಯಲು ಮಾಡುವ ಸಮಯ ಬಂದಿತ್ತು. ಶಿವಪ್ಪ ತನ್ನ ಹಳೆಯ ವಾಯ್ಸ್ ರೆಕಾರ್ಡರ್ ಪ್ಲೇ ಮಾಡಿದರು. ಅದರಲ್ಲಿ ಅಜ್ಜಿ ಆಸ್ತಿಗಾಗಿ ಮಾಡಿದ ಪ್ಲಾನ್ ಮಾತ್ರವಲ್ಲದೆ, ಅಜ್ಜಿ ರಾತ್ರಿ ಹೊತ್ತು ಗುಟ್ಟಾಗಿ ಕುಳಿತು ಚಕ್ಕುಲಿ ತಿನ್ನುತ್ತಾ ಮಾಡುತ್ತಿದ್ದ ಹಾಸ್ಯದ ಮಾತುಗಳು ರೆಕಾರ್ಡ್ ಆಗಿದ್ದವು. ಸತ್ಯ ಬಯಲಾಗುತ್ತಿದ್ದಂತೆ ಅಜ್ಜಿ ಎದ್ದು ನಿಂತರು. ಹೌದು, ನಾನೇ ಮಾಡಿದ್ದು, ಈ ಆಸ್ತಿ ನಂದೇ ಎಂದು ಗನ್ ಎತ್ತಿದರು. ಅಷ್ಟರಲ್ಲಿ ಅನನ್ಯ ಪೊಲೀಸರೊಂದಿಗೆ ಎಂಟ್ರಿ ಕೊಟ್ಟಳು. ಜೊತೆಗೆ ಅವಳ ಪ್ರಿಯತಮ ಕರಣ್ ಕೂಡ ಇದ್ದ. ಕರಣ್: ಅಜ್ಜಿ, ಗನ್ ಕೆಳಗಿಳಿಸಿ. ನೀವು ಗನ್ ಅಂತ ಹಿಡಿದಿರೋದು ಜಾನು ಮಗುವಿಗೆ ತಂದಿದ್ದ ಪ್ಲಾಸ್ಟಿಕ್ ಆಟಿಕೆ ಸಾಹೇಬ್ರೆ. ಪೊಲೀಸರು ಅಜ್ಜಿಯನ್ನು ಮತ್ತು ಅಟ್ಟದ ಮೇಲಿದ್ದ ಅನಾಮಧೇಯ ವ್ಯಕ್ತಿಯನ್ನು, ರಾಘವೇಂದ್ರನ ಮಗನನ್ನು ಬಂಧಿಸಿದರು. ಹೋಗುವಾಗ ಅಜ್ಜಿ ಸ್ನೇಹಾಳನ್ನು ನೋಡಿ ಕಿರುಚಿದರು. ನೀನು ನನ್ನ ಕಡೆಯವಳು ಅಂದುಕೊಂಡೆ ಅಲ್ವೇ? ಸ್ನೇಹ ನಗುತ್ತಾ: ಅಜ್ಜಿ, ನಾನು ಅನನ್ಯ ಕಳುಹಿಸಿದ ಸ್ಪೆಷಲ್ ಏಜೆಂಟ್. ನಿಮ್ಮ ಪಾರ್ಶ್ವವಾಯು ಆ್ಯಕ್ಟಿಂಗ್ಗಿಂತ ನನ್ನ ಸೊಸೆ ಆ್ಯಕ್ಟಿಂಗ್ ಚೆನ್ನಾಗಿತ್ತು ಅಲ್ವಾ? ಆದರೆ ಸ್ನೇಹ ನಿಜವಾಗಿಯೂ ಸಮರ್ಥನ ಒಪ್ಪಿ ಮದುವೆ ಆಗಿ ಈ ಮನೆಗೆ ಅನನ್ಯ ಹೇಳಿದ ಸ್ಪೆಷಲ್ ಏಜೆಂಟ್ ಕೂಡ ಆಗಿದ್ದಳು. ಎಲ್ಲ ಕತ್ತಲೆ ದೂರವಾಯಿತು. ಎಲೈಟ್ ಫ್ಯಾಷನ್ ಹಬ್ ಮತ್ತು ಹೆಗ್ಡೆ ತೋಟ ಮತ್ತೆ ಶಾರದಾ ರಾವ್ ಮತ್ತು ಶಂಕರ್ ಹೆಗ್ಡೆ ಪಾಲಾಯಿತು. ಅನನ್ಯ ಮತ್ತು ಕರುಣ್ ಮದುವೆ ಮಲೆನಾಡಿನ ಶೈಲಿಯಲ್ಲಿ ಅದ್ದೂರಿಯಾಗಿ ನಡೆಯಿತು. ಕರಣ್ ಸಿಟಿಯವನಾದರೂ ಮಲೆನಾಡಿನ ಕಡುಬು ತಿಂದು ಫಿದಾ ಆಗಿದ್ದ. ಬೆಂಗಳೂರಿನ ಹೈಟೆಕ್ ಹುಡುಗ ಕರಣ್. ಮಲೆನಾಡಿನ ಸಂಪ್ರದಾಯಗಳಿಗೆ ಹೊಂದಿಕೊಳ್ಳಲು ಪಡುತ್ತಿದ್ದ ಪಾಡು ನೋಡಿ ಎಲ್ಲರಿಗೂ ನಗು ತಡೆಯಲಾಗಲಿಲ್ಲ.
ಪುಟ್ಟಕ್ಕ: ಕರಣಣ್ಣಯ್ಯ, ಈ ಮಲೆನಾಡಿನ ಮಳೆ ಮತ್ತು ನಮ್ಮನೆ ಅಕ್ಕಿ ರೊಟ್ಟಿ ಎರಡನ್ನೂ ತಿಂದು ನೀವು ಗಟ್ಟಿಯಾಗಬೇಕು. ಈ ಜ್ಯೂಸ್ ಕುಡಿಯೋದು ಬಿಟ್ಟು ಸ್ವಲ್ಪ ಮಜ್ಜಿಗೆ ಕುಡಿಯಿರಿ. ಕರಣ್ ಬೆವರುತ್ತಾ: ಅನನ್ಯ, ಈ ಮದುವೆ ಮಂಟಪದಲ್ಲಿ ಇಷ್ಟೊಂದು ಹೊಗೆಯಾ? ಅಥವಾ ಇದು ಮಲೆನಾಡಿನ ಮಂಜ? ಅನನ್ಯ ನಗುತ್ತಾ: ಅದು ಮಂಜು ಅಲ್ಲ, ಹೊಗೆಯೂ ಅಲ್ಲ ಕರಣ್. ಅದು ನಮ್ಮ ಪುಟ್ಟಕ್ಕ ಸೈಡಲ್ಲಿ ಮಾಡ್ತಿರೋ ಸ್ಪೆಷಲ್ ಅಡುಗೆಯ ಪರಿಮಳ. ಜಾನು ಹಸಿರು ಸೀರೆಯಲ್ಲಿ ದೇವತೆಯಂತೆ ಕಾಣುತ್ತಿದ್ದರೆ ಅಭಿ ಮಗುವನ್ನು ಎತ್ತಿಕೊಂಡು ವೇದಿಕೆಯ ಮೇಲೆ ಬಂದನು. ಮಗು ಅಳುವುದನ್ನು ಬಿಟ್ಟು ಎಲ್ಲರನ್ನು ನೋಡಿ ನಗುತ್ತಿತ್ತು. ಶಿವಪ್ಪ: ನೋಡು ಶಂಕರ್, ಈ ಮಗು ನಗುತ್ತಿರೋದನ್ನು ನೋಡಿದ್ರೆ ಇವನು ನನ್ನ ಥರಾನೇ ಮಣ್ಣಿನ ಮಗ ಆಗ್ತಾನೆ ಅನ್ಸುತ್ತೆ. ಶಂಕರ್ ಹೆಗ್ಡೆ: ಇಲ್ಲ ಶಿವಪ್ಪ, ಇವನು ನನ್ನ ಹಾಗೆ ಬುದ್ಧಿವಂತ ಹೆಗ್ಡೆ ಆಗ್ತಾನೆ. ಇಬ್ಬರೂ ಗೆಳೆಯರು ತಮ್ಮ ಹಳೆಯ ಗೆಳೆತನ ನೆನೆದು ಮಗುವಿಗಾಗಿ ಹೆಸರಿಗಾಗಿ ಚರ್ಚೆ ಮಾಡಿದರು. ಕೊನೆಗೆ ಎಲ್ಲರೂ ಒಮ್ಮತದಿಂದ ಮಗುವಿಗೆ ಶಿವಶಂಕರ್ ಎಂದು ಹೆಸರಿಟ್ಟರು, ತಮ್ಮಿಬ್ಬರ ಸ್ನೇಹದ ನೆನಪಿಗಾಗಿ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಅಜ್ಜಿ ಮತ್ತು ಆ ಅನಾಮಧೇಯ ವ್ಯಕ್ತಿ ಜೈಲಿನಲ್ಲಿ ಹೇಗಿದ್ದಾರೆ ಎಂಬ ಸುದ್ದಿ ತಿಳಿಸಿದರು. ಪುಟ್ಟಕ್ಕ: ಇನ್ಸ್ಪೆಕ್ಟರ್ ಸಾಹೇಬ್ರೆ, ಆ ಅಜ್ಜಿಗೆ ನನ್ನ ಕೈಯಾರೆ ಮಾಡಿದ ಆ ಉಪ್ಪಿಟ್ಟನ್ನು ಒಂದು ಡಬ್ಬಿ ಕಳಿಸಿಕೊಡಿ. ಅಲ್ಲಿರೋ ಅನಾಮಧೇಯ ವ್ಯಕ್ತಿಗೂ ಸ್ವಲ್ಪ ಕೊಡಿ. ಪಾಪ, ಅಟ್ಟದ ಮೇಲೆ ಅಷ್ಟೊಂದು ಧೂಳು ತಿಂದವನಿಗೆ ಉಪ್ಪಿಟ್ಟು ತಿಂದಾದರೂ ಸ್ವಲ್ಪ ಬುದ್ಧಿ ಬರಲಿ. ಸಂಜೆ ವೇಳೆ ಮಲೆನಾಡಿನ ಚಂದಿರ ತೋಟದ ಮೇಲೆ ಮೂಡಿ ಬಂದಿದ್ದನ್ನು ಅಭಿ ಮತ್ತು ಜಾನು ತೋಟದ ಕಟ್ಟೆಯ ಮೇಲೆ ಕುಳಿತಿದ್ದರು. ಅಭಿ: ಜಾನು, ಆ ಮೈಕ್ರೋಚಿಪ್, ಆ ಉಂಗುರ, ಆ ಸೇಡಿನ ಪತ್ರ ಇವೆಲ್ಲಕ್ಕಿಂತ ನಮ್ಮ ಮಗುವಿನ ಒಂದು ನಗು ದೊಡ್ಡದು ಅಲ್ವಾ? ಜಾನು ಅಭಿಯ ಹೆಗಲ ಮೇಲೆ ತಲೆ ಇಟ್ಟು: ಹೌದು ಅಭಿ, ಪ್ರೀತಿಯ ಮುಂದೆ ದ್ವೇಷ ಯಾವಾಗಲೂ ಸೋಲುತ್ತೆ ಅನ್ನೋದಕ್ಕೆ ಈ ಮಲೆನಾಡಿನ ಗಾಳಿಯೇ ಸಾಕ್ಷಿ. ಅತ್ತ ಅನನ್ಯ ಮತ್ತು ಕರಣ್ ಒಬ್ಬರಿಗೊಬ್ಬರು ಕೈ ಹಿಡಿದು ಹೊಸ ಜೀವನದ ಭರವಸೆ ನೀಡುತ್ತಿದ್ದಾರೆ. ಇತ್ತ ಶಿವಪ್ಪ ಮತ್ತು ಶಂಕರ್ ಹೆಗ್ಡೆ ತಮ್ಮ ಹಳೆಯ ಬಾಲ್ಯದ ಕಥೆಗಳನ್ನು ಹೇಳುತ್ತಾ ನಗುತ್ತಿದ್ದರು. ಅಭಿ ಅಪ್ಪ ಅಮ್ಮ ಎಲೈಟ್ ಫ್ಯಾಷನ್ ಹಬ್ನ ಜವಾಬ್ದಾರಿ ವಹಿಸಿಕೊಂಡರು. ಸಮರ್ಥ್, ಸ್ನೇಹ, ಜಾನು, ಅಭಿ ತಮ್ಮ ಸ್ನೇಹದ ಪಯಣ ಹಾಗೆ ಮುಂದುವರಿಯಿತು. ಮಲೆನಾಡಿನ ಮಣ್ಣಿನಲ್ಲಿ. ಮಲೆನಾಡಿನ ಮಣ್ಣಿನ ಮಗ ಮತ್ತು ಮಗಳು ಈಗ ಕೇವಲ ಒಂದು ಕುಟುಂಬವಲ್ಲ, ಒಂದು ನಂಬಿಕೆಯ ಶಕ್ತಿಯಾಗಿ ಬೆಳೆದರು. ಅನುರಾಗದ ಅಗ್ನಿ ಪರೀಕ್ಷೆ ಈ ಕತೆಗೆ ನಿಮ್ಮ ಓದು ಮೆಚ್ಚಿನ ಕಮೆಂಟ್ಗಳಿಗಾಗಿ ನನ್ನ ಧನ್ಯವಾದಗಳು. ಹಾಗೆ ಈ ಕಥೆಯನ್ನು ಜಾಸ್ತಿ ಎಳೆಯದೆ ಬೇಗ ಮುಗಿಸಿದ್ದೀನಿ. ಯಾರೆಲ್ಲ ನನ್ನ ಕಥೆಯನ್ನು ಇಷ್ಟಪಟ್ಟು ನೋಡುತ್ತಿದ್ದಾರೋ, ನನ್ನ ಮುಂದಿನ ಕತೆಗೆ ಇದೇ ರೀತಿಯ ನಿಮ್ಮ ಪ್ರೋತ್ಸಾಹ ಬೇಕು. ಒಂದು ಒಳ್ಳೆ ಸುದೀರ್ಘ ಕಥೆಯೊಂದಿಗೆ ಮತ್ತೆ ಬರುತ್ತೇನೆ. ಧನ್ಯವಾದಗಳು.